ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಬರಬೇಕು. ನಾವು ಏನಂತ ಅಂದ್ಕೊಂಡಿದ್ದು ವಿದ್ಯೆಯಿಂದ ಬಂದ್ಬಿಡ್ತದೆ ಅಂತ. ಗ್ರ್ಯಾಜುಯಲಾಗಿ ಬರ್ಬೋದು, ವಿದ್ಯೆ ಕಲಿತ ತಕ್ಷಣ ಬಂದ್ಬಿಡ್ತದೆ ಅಂತ. ವಿದ್ಯೆ ಕಲಿತ ತಕ್ಷಣ ಕರ್ಮ ಸಿದ್ಧಾಂತ ಎಲ್ಲ ಹೋಗ್ಬಿಡ್ತದೆ ಅಂತ. ವಿದ್ಯೆ ಕಲಿತ ತಕ್ಷಣ ಹಣೆ ಬರಹ ಎಲ್ಲ ಹೋಗ್ಬಿಡ್ತದೆ ಅಂತ. ಈ ವಿದ್ಯಾವಂತರು ಕೂಡ ನೀನು ಯಾಕೆ ಹಿಂಗಾಗಿದೆಯಾ ಅಂತ ನಾನು ಹಣೆ ಬರ ಸ್ವಾಮಿ, ನೀನು ಯಾಕೆ ಮಂತ್ರಿ ಆಗಲಿಲ್ಲ ನಾನು ಹಣೆ ಬರ ಸ್ವಾಮಿ, ನೀನು ಯಾಕೆ ಪ್ರೊಫೆಸರ್ ಆಗಲಿಲ್ಲ ನಾನು ಹಣೆ ಬರ ಸ್ವಾಮಿ. ವಿದ್ಯಾವಂತರು ಹೇಳೋದು ಇವೆಲ್ಲ ಬಿಡಬೇಕಾಗತ್ತೆ. ಇವೆಲ್ಲ ಬಿಡದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ. ನಾವೇನೇ ಬರೆದರೂ ಕೂಡ, ಈಗ ಮಂಡಲ್ ಕಮಿಷನ್ ವರದಿನಲ್ಲಿ ಹೇಳಿದ್ರು ಹಿಂದುಳಿದವರಿಗೆ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿದ್ರು. ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು. ಸೊ ಆದರೂ ಕೆಲವರು ಮೀಸಲಾತಿ ಸಿಗಬಾರ್ದು ಅಂತಕ್ಕಂಥವ್ರು ಜನ ಇದ್ದಾರೆ. ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಯಾರು ಸಾಮಾಜಿಕ ನ್ಯಾಯಕ್ಕೆ ಬಹಿರಂಗವಾಗಿ ವಿರೋಧ ಮಾಡ್ತಾರೆ ಅವ್ರ ಜೊತೆಗೆ ಸೇರ್ಕೋತೀವಿ. ಸೊ ಇದು ದುರಂತ. ಸಾಮಾಜಿಕ ನ್ಯಾಯ ಹೇಳೋದು, ಆಮೇಲೆ ಅಲ್ಲಿ ಹೋಗಿ ಸೇರ್ಕೊಳ್ಳೋದು. ದಿಸ್ ಈಸ್ ದಿ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್. ಇದು ಇಂಥ ಇವೆಲ್ಲ ಆಗಬಾರ್ದಲ್ವಾ. ಸೊ ಇದಕ್ಕೆ ನಾನು ನೀವೆಲ್ಲ ಹಿಂದುಳಿದ ಜಾತಿಗಳಿಗೆ ಸೇರಿದಂಥವರು ಬರಹಗಾರರಿದ್ದೀರಿ, ಪತ್ರಕರ್ತರಿದ್ದೀರಿ. ಅವೆಲ್ಲ ನಾನು ಅದಕ್ಕೆ ಇದನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಕಮಿಟ್ಮೆಂಟು ಬರ್ತಕ್ಕಂಥದ್ದನ್ನು ಆಗಬೇಕು. ಸಾಮಾಜಿಕ ನ್ಯಾಯಕ್ಕೆ ಕಮಿಟ್ಮೆಂಟು, ತೋರ್ಕೆಗಿರಬಾರ್ದು. ಅದು ಕಮಿಟೆಡ್ ಸಾಮಾಜಿಕ ನ್ಯಾಯ ಇದ್ದರೆ ಅದಾಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ರಾಜಕೀಯದಲ್ಲಿ ಭಾರಿ ಕಷ್ಟ. 100% ಪಾಲನೆ ಮಾಡೋದು ಭಾರಿ ಕಷ್ಟದ ಕೆಲಸ. ಬಿಕಾಸ್ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಈ ಸುಧಾರಣೆಗೆ ವಿರುದ್ಧ ಇದೆ. ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೋಬೇಕಾ ಬೇಡವಾ? ರಾಜಿ ಆಗದಿದ್ರೆ ಬದುಕ್ತೀವ ಇಲ್ವಾ? ರಾಜಿ ಮಾಡ್ಕೊಂಡ್ರೆ ಏನಾಗುತ್ತೆ, ರಾಜಿ ಮಾಡ್ಕೊಳ್ಳಿದ್ರೆ ಏನಾಗುತ್ತೆ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಏನೇ ಆಗಲಿ, ನಾನು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. 5 ಜನ ಪ್ರಶಸ್ತಿಗಳು ಸಿಕ್ಕಿದೆಯಲ್ಲ. ನೀವು ಇನ್ನು ಮುಂದೆ ಎಲ್ಲ ಸಾಮಾಜಿಕ ನ್ಯಾಯದ ಪರನೇ ಬರೀರಿ, ಸಾಮಾಜಿಕ ನ್ಯಾಯದ ಮೇಲೆ ಪ್ರಚಾರ ಮಾಡಿ. ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಬಿ ಕೆ ರವಿ ಅವ್ರಿಗೇನು ಪ್ರಶಸ್ತಿ ಕೊಟ್ಟಿರೋದು? 50 ವರ್ಷ ಆಯ್ತಾ? ಹಾಂ, ವೆರಿ ಗುಡ್. ಜೀವನ ಸಾರ್ಥಕ ಮಾಡ್ಕೊಂಡಿದ್ದೀರಿ. ಇನ್ನು ನನ್ನ ಆಶೀರ್ವಾದ ಏನಿಲ್ಲ ಇದಕ್ಕೆ. ನೀವೆಲ್ಲ ನಿಮ್ಮ ಸಾಧನೆಗಳಿಗೆಲ್ಲ ನನ್ನ ಆಶೀರ್ವಾದ ಏನಿಲ್ಲ. ಏನೇ ಆಗಲಿ, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತೇಳಿ ಹಾರೈಸಿ ಮಣಿಯವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಿ, ಅವರು ಇನ್ನೊಂದಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲಿ. ಸಾಮಾಜಿಕ ನ್ಯಾಯ ಕಾಂತರಾಜ್ ಹೇಳಿದ್ರು ಹಸಿವಿನ ಬಗ್ಗೆ ಭಾಳ ಬರೆದಿದ್ದಾರೆ ಅಂತ. ಹಸಿವಿನ ಬಗ್ಗೆ ಭಾಳ ಬರೆದಿದ್ದಾರೆ ಅಂತ ಹೇಳಿದ್ರು. ಹಸಿವು
ಸೊ ನಾನು ಅವರಿಗೆ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳ ಧೀಶಕ್ತಿಯಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಳಕೋವೆ ಪುಸ್ತಕವನ್ನು ಬಿಡುಗಡೆ ಮಾಡಿ ವಿ.ಪಿ. ಸಿಂಗ್ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು